ಹೇಗಿತ್ತು ಇವತ್ತಿನ ದಿನ? ನಂದಂತೂ ಸೂಪರ್ ಆಗಿತ್ತು. ಗ್ರಾಚಾರ ಬಿಡಿಸೋ ಪ್ರೋಗ್ರಾಮು 1 ಲೆವೆಲ್ಗೆ ಸಕ್ಸಸ್ ಆಯ್ತು. ಕಣೆ ಸರ್, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಏನಾಯ್ತು? ಯಾವ್ದಾದ್ರು ಕ್ರಿಟಿಕಲ್ ಕೇಸ್ನ ಹ್ಯಾಂಡಲ್ ಮಾಡಿದ್ರಾ? ಸಂಜಯ್ ಬಗ್ಗೆ ಹೇಳಿದ ವಿಚಾರ ಸರಿ ಇದೆ. ಅಂದ್ರೆ ರಿಯಾ ಮತ್ತೆ ಸಂಜಯ್ ಇಬ್ರು ಪ್ರೀತಿಸ್ತಾ ಇದ್ದಾರಾ? ವಿಷಯ ಅಷ್ಟೇ ಆಗಿದ್ರೆ ಇಷ್ಟೊಂದು ಗಂಭೀರ ಆಗ್ತಾನೆ ಇರಲಿಲ್ಲ. ಸಂಜುನ ರಿಯಾ ಪ್ರೀತಿಸ್ತಿರೋದು ನಿಜ, ಆದರೆ ಸಂಜು ಪ್ರೀತಿ ನಾಟಕ ಆಡಿ ನಮ್ ಸಿಕ್ಕತ್ ಕುಯ್ಯೋ ಕೆಲಸ ಮಾಡಿದ್ದಾನೆ. ಅಷ್ಟಕ್ಕೂ ಸುಮ್ಮನಾಗದೆ ಶಂಸಕ್ಕೂ ಆಗದಿರೋ ಅಪರಾಧ ಮಾಡಿದ್ದಾನೆ. ಅಪರಾಧನ? ಏನ್ ಸರ್? ಸೇಡ್ ತೀರಿಸ್ಕೋಬೇಕು ಅಂತ ಸಂಜು ಅವಳನ್ನ ಪ್ರೀತಿಗೆ ಬಲೆಗೆ ಬೀಳಿಸ್ಕೊಂಡಿದ್ದಾನೆ. ಈಗ ರಿಯಾ ಪ್ರೆಗ್ನೆಂಟ್. ಸರ್, ಏನ್ ಹೇಳ್ತಿದ್ದೀರಾ ನೀವು? ತುಂಬಾ ಮೆಚೂರ್ಡ್ ಹುಡುಗಿ, ಅವಳು ಪ್ರೀತಿ ಮಾಡಿದ್ರು ಇಷ್ಟೆಲ್ಲ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ದುಷ್ಟ ಬುದ್ಧಿ ಏನ್ ಬೇಕಾದ್ರೂ ಮಾಡುತ್ತೆ. ರಿಯಾನ ಪಾರ್ಟಿ ಕರ್ಕೊಂಡೋಗಿ ಜ್ಯೂಸಲ್ಲಿ ಮತ್ತೆ ಬರೋ ಟ್ಯಾಬ್ಲೆಟ್ ಎಲ್ಲ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿತಾರೆಲ್ಲ ಮಾಡಿದ್ದಾನೆ. ಮೈ ಗಾಡ್, ಸಂಜಯ್ ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಇವತ್ತೆಲ್ಲ ನಾಳೆ ಬದಲಾಗ್ತಾನೆ ಅಂತ ಒಂದು ಸಣ್ಣ ನಿರೀಕ್ಷೆ ಇತ್ತು, ಈಗ ಅದು ಉಳ್ಕೊಂಡಿಲ್ಲ. ಒಂದು ಹೆಣ್ಣನ ಜೀವನದ ಜೊತೆ ಆಟ ಆಡಿ ದ್ವೇಷ ತೀರಿಸ್ಕೊಳ್ಳೋಕೆ ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನ್ ಸರ್ ಮಾಡೋದು? ಮುಖೇಶ್ ವರ್ಮಾ ಅವ್ರ ಮಗಳ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಖಂಡಿತ ಈ ಮದುವೆ ನಡೆಯಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಹಾಗೇನಾದ್ರೂ ಮಾಡಿದ್ರೆ ಪಾಪ ರಿಯಾಗ ಅನ್ಯಾಯ ಮಾಡ್ದಂಗಾಗುತ್ತೆ. ರಿಯಾನ ಸಂಜು ಮದುವೆ ಆಗಲಿಲ್ಲ ಅಂದರೆ ಖಂಡಿತ ಅವಳ ಜೀವಂತ ಉಳಿಯಲ್ಲ. ಇವತ್ತು ಹಾಸ್ಪಿಟ್ಲಲ್ಲಿ ನನ್ನ ಕಣ್ಣೆದುರಿಗೆ ಸ್ಲೀಪಿಂಗ್ ಪಿಲ್ಸ್ ತಗೊಳಕ್ಕೆ ಹೊರಟಿದ್ರು. ಹೌದಾ? ಪಾಪ ಸರ್, ರಿಯಾ ಈ ಸಂಜಯ್ಗೆ ನೆಟ್ಟಗೆ ಬದುಕೋದಕ್ಕೆ ಏನಾಗಿದೆ? ಏನೇ ಆಗಲಿ ರಿಯಾಗ್ ನ್ಯಾಯ ಸಿಗಬೇಕು. ಅವಳು ಕರೆದಿರೋ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸಂಜು ಮಾಡಿರೋ ಅನ್ಯಾಯನ ಅವ್ರ ಅಣ್ಣ ಆಗಿ ನಾನು ಸರಿ ಮಾಡೇ ಮಾಡ್ತೀನಿ. ರಿಯಾನ ಸಂಜು ಮದುವೆ ಆಗಲೇಬೇಕು. ಹಾಗೆ ನಾನು ಮಾಡ್ತೀನಿ.